ಇನ್ನೊಬ್ರದ್ದು ಕೆಲಸ ಗೊತ್ತೇ ಆಗಲ್ಲ. ಅದು ನಮ್ಮ ಸಂಗಮೇಶ್ ವಾಲೆ ಅವರು. ಸಿನಿಮಾದಲ್ಲಿ ಎಲ್ಲೆಲ್ಲಿ ಸಿ ಜಿ ಇದೆ, ಎಲ್ಲೆಲ್ಲಿ ಸಿ ಜಿ ಇಲ್ಲ, ಅದರಿಂದ ಏನೇನೇನೆಲ್ಲ ಎಫೆಕ್ಟ್ಸ್ ಆಗಿದೆ, ಇನ್ಕ್ಲೂಡಿಂಗ್ ಕೋರ್ಟ್ ರೂಮಲ್ಲಿ ಕೂಡ, ಅದು ನನಗೆ ಮಾತ್ರ ಗೊತ್ತಿದೆ. ಪ್ರೇಕ್ಷಕರು ಅದನ್ನು ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೊಂದು ಕಡೆ ಬಜೆಟ್ ಏನಾಗಿದೆ ಅಂತ ನಾವು ಅದನ್ನು ನೋಡ್ತೀವಿ, ಲೆಕ್ಕ ಹಾಕಿದಾಗ ಏನಾಗಿದೆ ಇದರಲ್ಲಿ ಬಜೆಟ್ ಅಂತ. ಅಲ್ಲಿ ಸಿ ಜಿ ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡಿದೆ ಅನ್ನೋದು ಅದನ್ನು ಜನ ಕಂಡುಹಿಡಿಯೋಕ್ಕಾಗಲ್ಲ. ಅಷ್ಟು ನ್ಯಾಚುರಲ್ ವೇನಲ್ಲಿ ಅದು ಪ್ರೆಸೆಂಟ್ ಆಗಿದೆ. ಸೊ ಥ್ಯಾಂಕ್ ಯು ಸಂಗಮೇಶ್ ಅವರೇ. ಹಗಲು ರಾತ್ರಿ ಅವ್ರ ಸೆಲ್ಫ್ ಇಂಟ್ರೆಸ್ಟಿಂದ ನೈಟೆಲ್ಲ ರಾತ್ರಿ ಬೆಳಗ್ಗೆವರೆಗೂ ಕೂತ್ಕೊಂಡು ಮೈನ್ಯೂಟ್ ಡೀಟೇಲ್ಸ್ನ ಕೆಲಸ ಮಾಡಿದ್ದಾರೆ. ನನಗೆ ಅನಿಸ್ತಾ ಇರುತ್ತೆ ಮನಸ್ಸಿಂದ ಕೂಗಿ ಹೇಳಬೇಕಂತ, ನೋಡ್ಗುರು ಇದು ಸಿ ಜಿ, ಇದು ಆರಿಜಿನಲ್ ಅಲ್ಲ, ಇದು ಸಿ ಜಿ ಅಂತ ಹೇಳಬೇಕು ಅನಿಸುತ್ತೆ. ಬಟ್ ಜನ ಅದನ್ನು ಅಷ್ಟು ನ್ಯಾಚುರಲ್ ಆಗಿ ಅದನ್ನು, ಅಂದರೆ ಎಲ್ಲೂ ಕೂಡ ಗ್ರಾಫಿಕ್ಸ್ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಪರ್ಫೆಕ್ಟ್ ಕೆಲಸ ಮಾಡಿದ್ದಾರೆ. ಯಾವತ್ತಾದ್ರೂ ಅವಕಾಶ ಸಿಕ್ಕರೆ ಒಬ್ಬೊಬ್ಬರಿಗೆ ತೋರಿಸ್ತೀನಿ, ನೋಡಿ ಇದು ಸಿ ಜಿ ಇದು ಅಂತ. ಇವಾಗ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗುತ್ತಲ್ಲ, ಇದೇ ಥರ ನಿರ್ಮಾಪಕರ ಮೇಲೆ ಒಂದು ಅತ್ಯಾಚಾರ ಇದು. ನಾವು ಹೋರಾಟ ಮಾಡ್ತಿರೋದು ಓಕೆ, ಇಲ್ಲ ಹೆಣ್ಮಕ್ಳು ಒಂದು ಅತ್ಯಾಚಾರ ಅನ್ನೋ ವಿಚಾರ ಇಟ್ಕೊಂಡು, ಬಟ್ ಅದ್ರದ್ದು ರಿಸಲ್ಟ್ ಏನಾಗಬೇಕಾಗಿದೆ ಅಂತಂದರೆ ಮನಸ್ಸುಗಳು ಸ್ವಚ್ಛ ಆಗಬೇಕಾಗಿದೆ. ಆ ಥರ ಕೃತ್ಯ ಮಾಡೋರು, ಕ್ರಿಮಿನಲ್ಸ್ ಏನಿದಾರಲ್ಲ ಅವ್ರು ಸುಧಾರಣೆ ಆಗಬೇಕಾಗಿದೆ. ಇದಕ್ಕೆ ಎಲ್ಲ ಏನು ಪರಿಹಾರ ಅಂತಂದರೆ, ನೇಷನ್ ಕ್ಲೀನ್ ಆಗಬೇಕು ಅಂದರೆ ಯೋಚನೆ ಮಾಡೋ ರೀತಿ, ಭಾವನೆ, ಆಮೇಲೆ ಎಂಪತಿ ಅಂತೀವಿ. ನೀವು ಏನು ಕಷ್ಟದಲ್ಲಿ ಹೋಗ್ತಾ ಇದ್ದೀರ ನಿಮ್ಮ ಜೀವನದಲ್ಲಿ, ನಾನು ಅದು ಅರ್ಥ ಮಾಡಿಕೊಂಡು ನಿಮಗೆ ಅನುಸರಿಸಿ ನಿಮ್ಮ ಜೊತೆ ನಾನು ಕಾಂಪ್ರಮೈಸ್ ಆಗಿರೋದು ಆ್ಯಕ್ಚುಲಿ ಹ್ಯೂಮ್ಯಾನಿಟಿ. ನಿಮ್ಮ ಒಳಗಡೆ ಏನು ನಡೀತಾ ಇದೆ, ನೀವು ಯಾಕೆ ಇಷ್ಟು ಭಾವುಕರಾಗ್ತಾ ಇದ್ದೀರ ಅಂತ ನಿಮ್ಮನ್ನು ತಿಳ್ಕೊಳ್ಳೋಂಥ ಸಾಮರ್ಥ್ಯನೇ ನನಗೆ ಇಲ್ಲ ಅಂತಂದರೆ ಅವನಿಗೆ ಮನುಷ್ಯತ್ವ ಇಲ್ಲ. ಸೊ ಇಲ್ಲಿ ಕೂಡ ನಾವು ಸಮಾಜದಲ್ಲಿ ಬರೀ ಹೆಣ್ಮಕ್ಳಾಗಿರ್ಬೋದು, ಒಂದು ಬಡತನ ಆಗಿರ್ಬೋದು, ಒಂದು ಜಾತಿ ವಿಚಾರದಲ್ಲಾಗಿರ್ಬೋದು, ಒಂದು ಅನ್ಎಂಪ್ಲಾಯ್ಮೆಂಟ್ ವಿಚಾರ ಆಗಿರ್ಬೋದು, ಸಾಕಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ. ಅದೆಲ್ಲದಕ್ಕೂ ಒಂದು ಒಳ್ಳೆ ಮನಸ್ಸುಗಳು ಸ್ಪಂದಿಸಿ ಎಲ್ಲರೂ ಹ್ಯೂಮನ್ಸ್ ಆಗಬೇಕಾಗಿದೆ. ಇವಾಗ ಪೈರಸಿ ಬರ್ತಾ ಇದೆ ಅಂತಂದ್ರೆ ಅವ್ರಿಗೆ ಕೂಡ ಈ ಸಿನಿಮಾ ಅನ್ವಯ ಆಗುತ್ತೆ. ಅವರವರೇ ತಿಳ್ಕೋಬೇಕು. ಒಬ್ಬ ನಿರ್ಮಾಪಕ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾನೆ, ಅದು ಅವನ ಅಧಿಕಾರ ಅಲ್ಲ, ಅವನ ಹಕ್ಕಲ್ಲ, ಅದು ದರೋಡೆನೇ, ಅದು ಇಟ್ಸ್ ಡಕಾಯಿಟಿ. ಅದು ಅವನು ಹೆಂಗೆ ಸುಧಾರಿಸ್ಬೇಕು? ಅವನು ಕೂಡ ಟೆಲಿಗ್ರಾಮ್ನಲ್ಲಾದ್ರೂ ಅಟ್ಲೀಸ್ಟ್ ಸಿನಿಮಾ ನೋಡಿ ಅವ್ನು ತಿಳ್ಕೋಬೇಕು. ಪೈರಸಿನಲ್ಲಾದ್ರೂ ಅವ್ನು ನೋಡಿ ತಿಳ್ಕೋಬೇಕು, ನಾನು ಮಾಡ್ತಿರೋ ತಪ್ಪು ಡಿಲೀಟ್ ಮಾಡ್ಬಿಡ್ತೀನಿ ಅಂತ ಅಷ್ಟೇ. ಅದಕ್ಕೆ ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ಈ ಹ್ಯಾರಿ ಪಾಟರ್ ಸೀರೀಸ್ ಬರೋದಲ್ಲ, ಒಂದು ಕಾಲದಲ್ಲಿ ಎಲ್ಲ ಮಕ್ಕಳು ಅದನ್ನು ಓದೋರು. ನನ್ನ ಮಗಳೂ ಓದ್ತಾ ಇರ್ಲದು. ಆಮೇಲೆ ಯಾವುದೋ ಒಂದು 5ನೇ ಬುಕ್ಕೋ ಏನೋ ಅದರದ್ದು ನಾವು ನಾಗಶ್ರೀಗೆ ಹೋಗಿ ನಾವು 4 ಬ್ಲಾಕಲ್ಲಿ ಬುಕ್ ಮಾಡಿದ್ವಿ. 2-3 ತಿಂಗಳ ಮುಂಚೆನೇ ಬುಕ್ ಮಾಡಬೇಕು, ನಮ್ಗೆ ಬೇಕು ಕಾಪಿ ಅಂತ. ಆಗ ನನ್ನ ಮಗಳನ್ನ ಕೇಳಿದೆ, ನಿನ್ನ ಫ್ರೆಂಡ್ಸ್ ಎಲ್ಲ ಅದು ಪೈರೇಟೆಡ್ ಬುಕ್ ರಿಲೀಸ್ ಆಗೋಕ್ಕೆ ಮುಂಚೆನೇ ಅದು ಪೈರೇಟೆಡ್ ಕಾಪಿ ಇತ್ತು ಎಲ್ಲರ ಹತ್ರ. ನಾನು ಹೇಳ್ತೀನಿ, ಇದು ತೊಗೊಳಲ್ವಾ? ಅವಳು ನನ್ನ ಮಗಳು, ಆಗ 11 ವರ್ಷನೇ ಅವಳಿಗೆ. ಅವಳು ಹೇಳಿದವಳು, ಅದು ನಾನು ಹ್ಯಾರಿ ಪಾಟರ್ ಅಭಿಮಾನಿ, ನಾನು ಅವನು ಮಾಡದೇ ಇರೋ ಕೆಲಸನ ನಾನು ಮಾಡೋದಿಲ್ಲ ಅಂತ ಹೇಳೋದು. ಅದು ನಿಜ. ಅದು ಹೇಳ್ತೀನಿ, ಜನ ತಿದ್ಕೋಬೇಕು, ಸರಿ ಇಲ್ಲ ಅಂತ ಅನ್ಕೋಬೇಕು. ಅವರು ಜನರು ತಮ್ಮ ಮನಸ್ಸು ಮುಟ್ಕೊಂಡು ಪ್ಲೆಡ್ಜ್ ಮಾಡಬೇಕು, ತಮಗೆ ತಾವೇ ಪ್ರಮಾಣ ಮಾಡ್ಕೋಬೇಕು. ಯಾರೋ ಒಬ್ಬ ಪೈರೇಸಿ ಮಾಡ್ತಿರೋದು, ಅಥವಾ ಬೆರಳೆಣಿಕೆಷ್ಟು ಜನ, ಒಂದು 10 ಜನ ಮಾಡ್ಬೋದು, ಅಂದ್ರೆ 100 ಜನ ಮಾಡ್ಬೋದು. ಸಿನಿಮಾ ನೋಡೋಂಥ ಕೋಟ್ಯಾಂತರ ಜನ ಇದ್ದಾರಲ್ಲ, ಅವರು ಪ್ಲೆಡ್ಜ್ ಮಾಡ್ಕೋಬೇಕು, ನಾವು ಪೈರಸಿ ನೋಡಲ್ಲ ಅಂತ. ಸರ್ ಹೇಳ್ದಂಗೆ ನಮ್ಮ ಕೆಲಸಕ್ಕೆ ಅವರು ಶ್ಲಾಘನೀಯ ಅಂತ ಹೇಳಬೇಕು ಅಂತಂದರೆ, ಅದನ್ನು ಪ್ರಶಂಸೆ ಕೊಡಬೇಕು ಅಂತಂದರೆ ಎಲ್ಲಿ ನೋಡಬೇಕು ಅಲ್ಲೇ ನೋಡಲಿ. ಅವನು ಪೈರಸಿ ಮಾಡಿದವನು ಎಷ್ಟು ತಪ್ಪಿತಸ್ಥಾನೋ, ಆ ಪೈರೇಟೆಡ್ ಸಿನಿಮಾ ನೋಡೋನು ಅಷ್ಟೇ ದೊಡ್ಡ ತಪ್ಪಿತಸ್ಥ. ಅದು ಜನ ಪ್ಲೆಡ್ಜ್ ಮಾಡ್ಕೊಂಡು ಪ್ರಾಮಿಸ್ ಮಾಡ್ಬೇಕು, ನಾವು ಇದನ್ನು ನೋಡಲ್ಲ ಅಂತ. ಅಷ್ಟೇ ಅದಕ್ಕೆ ಪರಿಹಾರ ಇರೋದು. ಅದಕ್ಕೆ ಬೇರೆ ಏನು ನನಗೆ ದಾರಿ ಏನು ಕಾಣ್ತಾ ಇಲ್ಲ. ಪ್ರಾಸೆಸ್ ಅಂತಂದರೆ ಅದಕ್ಕೆ ಆದಂಥ ಒಂದು ಗ್ರೌಂಡ್ ವರ್ಕ್ಗಳು ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ನಾನು ರೀಚ್ ಆಗಬೇಕು ಆಗ್ತಾ ಇದ್ದೀನಿ. ಅದಕ್ಕೆ ಅಂತಲೇ ನಾನೊಂದು ರಾಜಕಾರಣಿಗಳಿಗೆ ಶೋ ಮಾಡಿದ್ದೆ, ಜನರಿಗೆ ತೋರ್ಸೋಕ್ಕೂ ಮುಂಚೆ. ಅವರು ಅದನ್ನು ನೋಡಿ ಅವರವರ ಕ್ಷೇತ್ರದಲ್ಲಿ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ತಲುಪಿಸ್ಲಿ ಅಂತ. ಬಟ್ ಅವತ್ತು ಅದು ಒಂದು ಬೇಸರ ಸಂಗತಿ, ಬೆರಳೆಣಿಕೆಯಷ್ಟು ಜನ ಬಂದರು ಅವತ್ತು.
ಅಲ್ಲ ಸೆಷನ್ ಇತ್ತು, ಅದೇ ನಾನು ಹೇಳ್ತಾ ಇರೋದು ಅವರಿಂದ ತಪ್ಪಂತಲ್ಲ, ನನ್ನ ಬೇಸರ ಸಂಗೀತ ಅಂದರೆ ತಲುಪ್ಸೋಕ್ಕಾಗಲಿಲ್ಲ ಅವತ್ತು, ಅದು ರಾಂಗ್ ಡೇ ಇತ್ತು, ಇನ್ನೊಂದು ಯಾರನ್ನೂ ದೋಷಿಸ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಅವತ್ತಿನ ದಿನ ಬೇಸರ. ಬಟ್ ಮತ್ತೆ ಅದು ಆ ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ಅಂದರೆ ಒಬ್ಬನಿಂದನೇ ಸಾಧ್ಯ ಇಲ್ಲ. ಆ ಒಂದು ಪೊಸಿಷನಿಗೆ, ಪ್ರೆಸಿಡೆಂಟ್ಶಿಪ್ ಅನ್ನೋ ಪೊಸಿಷನಿಗೆ ಈ ವಿಚಾರ ತಲುಪಬೇಕು ಅಂದರೆ ಅದು ಬಹುಸಂಖ್ಯೆನಲ್ಲಿ ಆಗಬೇಕು. ಅದು ಅದನ್ನು ಹೋಗಿ ಅಲ್ಲಿ ಸ್ಕ್ರೀನ್ ಮಾಡಬೇಕು, ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ನಾವು ನೋಡಬೇಕು. ಎಸ್, ಅದೊಂದು ಪಾಯಿಂಟ್. ಕರೆಕ್ಟ್. ಎಲ್ಲ ಶಾಲೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಹಾಂ ಹಾಂ ಶ್ಯೂರ್. ಅಲ್ಲ, ಆ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯಗಳು ಖಂಡಿತ ನನಗೆ ತಲುಪಿಸಿ, ಖಂಡಿತ ಅದಕ್ಕೊಂದು ಚರ್ಚೆ ಮಾಡೋಣ. ಡೆಫಿನೆಟ್ಲಿ. ಹೌದು. ಅಂದ್ರೆ ನೋಡಿ, ಸೆಷನ್ ಸರಿ, ಆದ್ರೆ ಸ್ಪೀಕರ್ ಮಾತಾಡಿಸಿ, ಸ್ಪೀಕರ್ ಹೇಳಿ ಸ್ಪೆಷಲ್ ಶೋ ಮಾಡಿದ್ರೆ ಕೂಡ ಹೇಳಿದ್ರು. ಸ್ಪೀಕರ್ ಸಾಹೇಬರು ಬರ್ತೀವಿ ಅಂತ ಹೇಳಿ ಫ್ರೈಡೆ ಹೇಳಿದ್ರು, ನಾವು ಟ್ಯೂಸ್ಡೇ ಶೋ ಅಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರ್ತಿದ್ದೆ. ಇಲ್ಲ, ಅವ್ರು ಪರ್ಸನಲಿ ನಾನೇ ಬಂದು ಮೂವಿ ನೋಡ್ತೀನಿ ಅಂತ ಕೂಡ ಹೇಳಿದ್ರು. ಸುಜಿತ್ ಇಲ್ಲಿದ್ದಾರೆ, ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರು, ಅವರು ವೇದಿಕೆ ಮೇಲೆ ಬರಬೇಕು. ಒಂದ್ಸಲ ಬಂದ್ಬಿಟ್ಟು ನೀವು ಚಪ್ಪಾಳೆಯನ್ನ ಇಟ್ಟಿಸ್ಕೊಳ್ಬೇಕು. ಆ ಸಂಭ್ರಮ, ನಮ್ಮ ಸಂತೋಷ ನಾವು ತಡ್ಕೊಳಕ್ಕಾಗಲ್ಲ, ಹೇಳಲೇಬೇಕು. ಆಮೇಲೆ ಈ ಮುಂಚೆ ಯಾವ ವೇದಿಕೆಯಲ್ಲೂ ಅದು ಹೇಳಿರಲಿಲ್ಲ, ಇಲ್ಲಿ ನಾನು ಅದನ್ನು ಹೇಳಲೇಬೇಕು. ಸಿನಿಮಾ ತಯಾರಾಗೋದಕ್ಕೆ, ನಿರ್ಮಾಣ ಆಗೋದಕ್ಕೆ, ಅದಕ್ಕೆ ಸಾಕಷ್ಟು ಬೆಂಬಲ ಕೊಟ್ಟಂಥ ಒಬ್ಬರು ಸ್ನೇಹಿತರು ಇಲ್ಲಿ ಹರ್ಷವರ್ಧನ್ ಅಂತ ಇದ್ದಾರೆ. ಅವರಿಂದ ಸಿನಿಮಾ ಸಾಧ್ಯವಾಗ್ತಾ ಇರಲಿಲ್ಲ. ಅದು ನನಗೆ ಮಾತ್ರ ಪರ್ಸ್ನಲಿ ಗೊತ್ತಿದೆ. ಹಗಲು ರಾತ್ರಿ ಈ ಸಿನಿಮಾ ಹೊರಗೆ ಬರಬೇಕು, ಅದಕ್ಕೆಲ್ಲ ಫೈನಾನ್ಸ್ ಆಗಲಿ, ವ್ಯವಸ್ಥೆ ಏನೇನು ಮಾಡ್ಬೇಕಂತ ಹಗಲು ರಾತ್ರಿ ಓಡಾಡಿ ನನಗಿಂತ ಜಾಸ್ತಿ ತಲೆ ಕೆಡಿಸ್ಕೊಂಡು ನಿಂತವರು ಅವರು. ಅವರ ಜೊತೆಗೆ ನಮ್ಮ ಮಂಜುನಾಥ್ ನಿಂಗಾಣಿಯವರು. ಇವರಿಬ್ಬರು ಇಲ್ಲದೆ ಫೈನಾನ್ಸ್ ವಾಸ್ ಇಂಪಾಸಿಬಲ್. ಆಮೇಲೆ ಒಬ್ಬ ಮಾರಲ್ ಸಪೋರ್ಟ್ ಆಗಿ ಎಲ್ಲ ಕೆಲಸದಲ್ಲೂ ಕೈ ಹಾಕಿ, ಎಲ್ಲ ಕೆಲಸದಲ್ಲೂ ಕೂಡ ಅವನು ಒಂಥರ ಕಂಪ್ಲೀಟ್ ಕಂಟ್ರೋಲರ್. ಇಂಥ ಕೆಲಸ ಗೊತ್ತಿಲ್ಲ ಅಂತಿಲ್ಲ ಅವನಿಗೆ. ಎಡಿಟಿಂಗ್ ಆಗಿರ್ಬೋದು, ಎನಿ ಟೆಕ್ನಿಕಲ್ ಆಸ್ಪೆಕ್ಟ್, ಎಲ್ಲದರಲ್ಲೂ ಕೂಡ ಅವನಿಗೆ ಒಂದು ಸ್ವಲ್ಪ ನಾಲೆಜ್ ಇಟ್ಕೊಂಡು ಒಂದು ಸಪೋರ್ಟಿಗೆ ಬಂದು ತನ್ನ ಕಂಪ್ಲೀಟ್ ಜೀವನವನ್ನು ನನ್ನ ಜೊತೆ ಮುಡಿಪಾಗಿಟ್ಟಿರ್ತಕ್ಕಂಥ ನನ್ನ ಫ್ರೆಂಡ್ ಪರಮೇಶ್ ಬಂದಿದ್ದಾರೆ. ಅವ್ರದ್ದು ನೆಕ್ಸ್ಟ್ ಕಮಲ ಟು ಚೆಕ್ ಪಾರ್ಟ್ 2 ರಿಲೀಸ್ ಆಗ್ತಾ ಇದೆ. ಗೆಳೆಯ, ನೀನು ಹೆಂಗೆ ಯುದ್ಧ ಕಂಡ ನಿಂತಿದ್ಯಾ, ನಾನು ನಿನ್ನ ಜೊತೆಗೆ ಅಸಿಸ್ಟೆಂಟಾಗಿ ಆ ಸಿನಿಮಾ ರಿಲೀಸ್ ಆಗೋವರೆಗೂ ವರ್ಕ್ ಮಾಡ್ತೀನಿ. ಆಮೇಲೆ ಆ್ಯಸ್ ಇಟ್ ಈಸ್ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಮೋಹನ್ ಅವರು ತುಂಬ ನನ್ನ ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ಜೊತೆಗಿದ್ದಾರೆ. ಎಲ್ಲರೂ ತೆರೆಮರೆಯಲ್ಲಿ, ಅಂದರೆ ಯಾರಿಗೂ ಗೊತ್ತಿಲ್ಲದಂಗೆ ಶ್ಯಾಡೋಸಲ್ಲಿ ವರ್ಕ್ ಮಾಡೋವಂಥ ನನ್ನ ಫ್ರೆಂಡ್ಸ್ಗಳು. ಆ್ಯಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಲಾಸ್ಟ್ಲಿ ಬಟ್ ನಾಟ್ ದಿ ಲೀಸ್ಟ್, ದಿ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಥ್ಯಾಂಕ್ ಯು ಯಶ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದಂಥ ಮೊದಲನೇ ವ್ಯಕ್ತಿ. ಎಲ್ಲರೂ ಕೇಳಿದ್ರು ಸಿನಿಮಾ ಸಿನಿಮಾ ನೋಡಿದಂಥ ಮೊದಲನೇ ವ್ಯಕ್ತಿ. ಸಿನಿಮಾ ನೋಡಿ ಅವತ್ತಿಂದನೂ ಪ್ರತಿ ಹಂತದಲ್ಲೂ ಕಾಳಜಿ ವಹಿಸಿ ಏನಾಗ್ತಾಯಿದೆ, ಏನಾಗ್ತಾಯಿಲ್ಲ, ಏನು ಬೇಕು. ಅವನಿಗೆ ಕೆಲವೊಂದು ಸಲ ಡೈರೆಕ್ಟಾಗಿ ಹೆಂಗೆ ಕೇಳಬೇಕು ಅಂತ ಗೊತ್ತಾಗ್ತಾಯಿದ್ರು. ನಮ್ಮ ಪಾನಿಪುರಿ ಕಿಟ್ಟಿ ಅವ್ರ ಮುಖಾಂತರ ಏನು ನಡೀತಾ ಇದೆ, ಹೆಂಗಿದ್ದಾನೆ ಎಲ್ಲ ತಿಳ್ಕೊಂಡು ಸಿನಿಮಾ ರೆಡಿ ಆದಮೇಲೆ ಅವನಾಗೆ ಬಂದು ಡಿಸ್ಟ್ರಿಬ್ಯೂಷನ್ ಮಾಡಿಸ್ಕೊಟ್ಟಿದ್ದಕ್ಕೆ. ಆ್ಯಂಡ್ ವೆಂಕಟ್ ನಾರಾಯಣ್ ಸರ್, KVN ಸಂಸ್ಥೆಯ ವೆಂಕಟ್ ನಾರಾಯಣ್ ಸರ್ ಕೂಡ ಫೋನ್ ಮಾಡಿ, ಚಿನ್ನಮ್ಮ ನೀನು ಏನು ಹೆದರ್ಕೋಬೇಡ, ನಾವೆಲ್ಲ ಜೊತೆಗಿದ್ದೀವಿ, ಜಸ್ಟ್ ಗೋ ಆ್ಯಡ್, ಒಳ್ಳೆ ಸಿನಿಮಾ ಮಾಡಿದ್ಯಾ, ಗೆಲ್ತೀಯಾ ಅಂತ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ಇವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅವರೆಲ್ಲರಿಂದನೂ ಯುದ್ಧಕಾಂಡ ಆಗಿ ಸಾಧ್ಯ. ನನ್ನ ತಂಡ ಮತ್ತು ಜೊತೆಗೆ ಜೋಡಿಸಿರ್ತಕ್ಕಂಥ ಎಲ್ಲ ಶುಭ ಹಸ್ತಗಳು, ಇದರಿಂದ ಯುದ್ಧಕಾಂಡ ಸಾಧ್ಯ ಆಗಿತ್ತು. ಆ್ಯಂಡ್ ಮಗದೊಮ್ಮೆ ನನ್ನ ಕೊನೆ ಉಸಿರಿರೋವರೆಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಷ್ಕಲ್ಮಶವಾಗಿ ನೀವೆಲ್ಲರೂ ಸಿನಿಮಾ ತೊಗೊಂಡು ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸೋದಕ್ಕೆ ನಂಗೆ ಸಹಕಾರ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ನಮ್ಮ ಸಿನಿಮಾ ಪ್ರಮೋಷನ್ಸ್ ಮಾಡಿಕೊಟ್ಟಿದ್ದು. ಅದೇನಾಗುತ್ತೆ, ಜೊತೆಗೆ ಇರ್ತೀವಲ್ಲ ಕೆಲವೊಂದು ಸಲ, ಅದು ತಲೆ ಅಂದರೆ ಹೇಳಬೇಕು ಅನ್ನೋದು ಮನಸ್ಸಿಗೆ ನೆನಪು ಬರಲ್ಲ ಬೇಗ. ಕಿರಣ್ ಅವ್ರ ಆ್ಯಕ್ಷನ್ ಕಟ್ ಎಂಟರ್ಟೈನ್ಮೆಂಟ್ಸ್, ಎಸ್ ಸಾರಿ, ಮೊದಲನೇ ಟಿಕೆಟ್ ಪರ್ಚೇಸ್ ಮಾಡಿದಂಥ ರವಿ ಸರ್ ಕೂಡ
ಮತ್ತೊಮ್ಮೆ ಮಗದೊಮ್ಮೆ ತುಂಬ 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 ಧನ್ಯವಾದಗಳು. ರವಿ ಸರ್ ಮೊನ್ನೆ ಮೆಸೇಜ್ ಮಾಡಿದ್ರು, ಇನ್ನೂ ಬೆಂಗಳೂರಿಗೆ ತಲುಪಿಲ್ಲ, ಬೆಂಗಳೂರಿಗೆ ತಲುಪ್ತಿದ್ದಂಗೆ ನಾನು ಹೇಳ್ತೀನಿ ಫ್ಯಾಮಿಲಿ ಸಮೇತ ಬರ್ತೀವಿ ಅಂತ. ಸೊ ಕನ್ವರ್ಸೇಷನಲ್ಲಿ ಇದ್ದೀವಿ, ಆದಷ್ಟು ಬೇಗ ಸಿನಿಮಾ ನೋಡ್ತಾರೆ. ರಿಪೋರ್ಟ್ ಹೋಗಿದೆ, ಅವರೇ ಮೆಸೇಜ್ ಕಳಿಸಿದ್ದಾರೆ. ರಿಪೋರ್ಟ್ ಎಲ್ಲ ಕೇಳಿ ಭಾಳ ಖುಷಿ ಆಯಿತು. ನಿನ್ನ ಮಾತಿನ ಪ್ರಕಾರನೇ ಎಲ್ಲ ರಿವ್ಯೂಸ್ ಬರ್ತಾ ಇದೆ. ಸೊ ವೆರಿ ಹ್ಯಾಪಿ ಅಂತ ತುಂಬ ಸುದೀರ್ಘ ಮೆಸೇಜ್ ಮಾಡಿದ್ದಾರೆ ನನಗೆ. ಸೊ ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ನೆನಪಿರಲಿ ಪ್ರೇಮ್ ಅವರೇ ಸ್ವತಃ ಹೋಗಿ ನಿನ್ನೆ ಸಿನಿಮಾ ನೋಡಿದ್ದಾರೆ. ನೆನಪಿರಲಿ ಪ್ರೇಮ್ ನನ್ನ ಗೆಳೆಯ, ತುಂಬ ತುಂಬ ಥ್ಯಾಂಕ್ಸ್. ಹೀಗೆ ಎಲ್ಲರೂ ಅಂದರೆ ಧ್ರುವ ಸರ್ಜಾ ಅವರು ಫೋನ್ ಮಾಡಿದರು ನಾನು ಸಿನಿಮಾ ನೋಡಬೇಕು ಅಂತ. ರಕ್ಷಿತಾ ಮೇಡಮ್ ಫೋನ್ ಮಾಡಿದರು. ಪ್ರೇಮ್ ಸರ್ ಸ್ವಿಟ್ಜರ್ಲ್ಯಾಂಡಿಂದನೇ ಕೇಳ್ತಾ ಇದ್ದಾರೆ ಅಂತ, ಹೇಗೆ ಹೋಗ್ತಾ ಇದ್ದೀವಿ ಅಂತ ಕಂಡ, ಏನಾಗಿದೆ ಎಲ್ಲ ಕೇಳ್ತಾ ಇದ್ರು ಕಣೋ ಅಂತ ರಕ್ಷಿತ್ ಅವ್ರು ಫೋನ್ ಮಾಡಿದರು. ಅವರಾಗೆ ಪೋಸ್ಟ್ ಮಾಡಿದರು ಬುಕ್ ಮೈ ಶೋ ಟ್ರೆಂಡಿಂಗಲ್ಲಿ ಇರೋದು. ಪ್ರೇಮ್ ಸರ್ ಕೇಳ್ತಾ ಇದ್ರು ಕಣೋ, ಅವ್ರು ಬರ್ತಿದ್ದಂಗೆ ನಾವು ಹೋಗಿ ಸಿನಿಮಾ ನೋಡ್ತೀವಿ ಅಂತ ಹೇಳಿದರು. ಸೊ ಎಲ್ಲರೂ ಸ್ವಯಂ ಪ್ರೇರಿತಾಗಿ ಅಂದರೆ ತಮ್ಮ ಏನಂತಾರೆ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಇಂಡಸ್ಟ್ರಿನಲ್ಲಿ ಎಲ್ಲರೂ ಯುದ್ಧಕಾಂಡ ಪರವಾಗಿದ್ದಾರೆ. ಸೊ ಹಂತವಾಗಿ ಎಲ್ಲ ಇಂಡಸ್ಟ್ರಿನವ್ರು ಎಲ್ಲರೂ ನೋಡ್ತಾ ಇದ್ದಾರೆ. ಆ್ಯಂಡ್ ವೆರಿ ಶಾರ್ಟ್ಲಿ ಸೆಲೆಬ್ರಿಟಿ ಶೋ ಕೂಡ ಮಾಡಬೇಕಂತ ಇದ್ದೀನಿ ನಾನು. ಮೊನ್ನೆ ರಾಜ್ ಬಿ ಶೆಟ್ಟಿ ಅವರು ಮಾತಾಡಿದ್ರು, ಆಮೇಲೆ ನನ್ನ ಫ್ರೆಂಡ್ಸಿಗೆ ಎಲ್ಲೋ ಇವರು ರಿಷಬ್ ಅವರು ಕೇಳ್ತಾ ಇದ್ದಾರಂತೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡ್ತೀವಿ ಅಂತ ಇದ್ದಾರೆ. ಸೊ ನಾನು ಸೆಲೆಬ್ರಿಟಿ ಶೋ ಅರೇಂಜ್ ಮಾಡೋಕ್ಕೂ ಮುಂಚೆ ಒಬ್ಬೊಬ್ಬರೇ ನೋಡ್ತಾ ಇದ್ದಾರೆ. ಬಟ್ ಆದಷ್ಟು ಬೇಗ ಎಲ್ಲರೂ ಒಗ್ಗೂಡಿಸಿ ಒಂದು ಶೋ ಮಾಡ್ತೀನಿ ನಾನು. ಇಡೀ ಎಂಟೈರ್ ಸಿನಿಮಾ ಇಂಡಸ್ಟ್ರಿಗೆ ಥ್ಯಾಂಕ್ಸ್. ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟರ್, ಅವರು ಕೂಡ ತಮ್ಮದೇ ಆದಂಥ ಒಂದು ಸ್ವಯಂ ವಿಡಿಯೋ ಮಾಡಿ ಹಾಕಿದ್ರು. ಸಾಕಷ್ಟು ಜನ ಮಾತಾಡ್ತಿದ್ದಾರೆ ಇಂಡಸ್ಟ್ರಿಯಿಂದ. ಸೊ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್. ಅಂದರೆ ಒಂದು ಒಳ್ಳೆ ಸಿನಿಮಾ ಎಲ್ಲರೂ ಜೊತೆಗಿದ್ದಾರೆ ಅನ್ನೋದಕ್ಕೆ ಯುದ್ಧಕಾಂಡ ಸಾಕ್ಷಿ. ಥ್ಯಾಂಕ್ ಯು ಸೋ ಮಚ್.